ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ, ಕಳೆದ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೆ. ಏನಂದ್ರೆ, ಗೃಹಲಕ್ಷ್ಮಿ ಸಂಘದ ಬಗ್ಗೆ ಇದೇ ನವೆಂಬರ್ 19ನೇ ತಾರೀಕು ನಡೆಯಲಿರುವ ಕಾರ್ಯಕ್ರಮದಲ್ಲೇ ತಾವೆಲ್ಲರೂ ಕಾಯ್ತಾ ಇರುವಂತಹ ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡ್ತಾರೆ, ಜಾರಿಗೆ ತರ್ತಾರೆ ಆ ನಿಯಮನ ಅಂತ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದೆ. ಅದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಸಾಕಷ್ಟು ಮಹಿಳೆಯರು ಕಮೆಂಟ್ ಮಾಡ್ತಾ ಇದ್ದೀರಾ, 23ನೇ ಕಂತಿನ ಹಣ ಡೇಟ್ ಫಿಕ್ಸ್ ಆಯ್ತಾ ಬಿಡುಗಡೆ ಆಗಲು, ಹಾಗೆ ಯಾವ್ಯಾವ ಜಿಲ್ಲೆಗೆ ಮೊದಲು ಬಿಡುಗಡೆ ಮಾಡ್ತಾರೆ ಅಂತ ಸಾಕಷ್ಟು ಜನ ಕೇಳ್ತಿದ್ದೀರಾ. ಅದ್ರ ಬಗ್ಗೆ ಕೂಡ ಮಾತಾಡೋಣ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಬರೋದ್ ಅಲ್ದೇನೆ ಕೇಂದ್ರ ಸರ್ಕಾರದಿಂದನೂ 2,000 ರೂಪಾಯಿ ಹಣನ ಕೊಡ್ತಾ ಇದ್ದಾರೆ. ಯಾತಕ್ಕಾಗಿ ಕೊಡ್ತಾ ಇದ್ದಾರೆ, ಯಾವ ಡೇಟಿಗೆ ಕೊಡ್ತಾ ಇದ್ದಾರೆ, ಅದು ಕೂಡ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ. ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ. ಸೊ ಹೀಗಾಗಿ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್, ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ ನ ಡೈಲಿ ವಾಚ್ ಮಾಡ್ತೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಗೃಹಲಕ್ಷ್ಮಿರಿಗೂ ನಾನು ಕಳೆದ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ, ಗೃಹಲಕ್ಷ್ಮಿ ಸಂಘ ಯಾವಾಗ ಯೋಜನೆಯನ್ನ ಜಾರಿಗೆ ತರ್ತಾರೋ ಅದಾದ ನಂತರನೇ 23ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ಅಂತ ತಿಳಿಸಿದ್ದೆ ತಮ್ಮೆಲ್ಲರಿಗೂ. ಅದೇ ರೀತಿ ನವೆಂಬರ್ 19ನೇ ತಾರೀಕು ನಡೆಯಲಿರುವ ಪ್ರೋಗ್ರಾಮಿನಲ್ಲೇ ಈ ಒಂದು ನಿಯಮನ ಜಾರಿಗೆ ತರ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿ ಆ ಒಂದು ಮಾಹಿತಿನ ತಮ್ಮೆಲ್ಲರಿಗೂ ನಾನು ಕೂಡ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಒಂದು ಚಿಕ್ಕ ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬೋದು. ನವೆಂಬರ್ 19ರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಜಾರಿಗೆ ತರಕ್ಕೆ ಆಗೋದು ಡೌಟ್ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಡೇಟ್ ಅನ್ನ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಸಂಘ ಜಾರಿಗೆ ತರೋದು ಮಾತ್ರ ಇದೇ ನವೆಂಬರ್ 28ನೇ ತಾರೀಕು ಗೃಹಲಕ್ಷ್ಮಿ ಸಂಘನ ಜಾರಿಗೆ ತರ್ತೀವಿ. ಹಾಗೆ ಆ ಒಂದು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯ ವ್ಯಕ್ತಿಗಳೆಲ್ಲರೂ ಇರಬೇಕಾಗುತ್ತೆ. ಸೊ ಹೀಗಾಗಿ ಆ ಒಂದು ಯೋಜನೆ ಜಾರಿಗೆ ತರದು ಡೇಟ್ ನ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ನವೆಂಬರ್ 28ನೇ ತಾರೀಕು ಅಂತಾನೆ ಹೇಳ್ಬೋದು. ಸೊ ಈ ಒಂದು ಮಾಹಿತಿನ ಸರ್ಕಾರದಿಂದ ತಿಳಿದು ಬರ್ತಾ ಇದೆ. ಅಧಿಕೃತವಾಗಿ ಘೋಷಣೆ ಅಂತೂ ಮಾಡಿಲ್ಲ, ಆದ್ರೆ ಈ ಒಂದು ಮಾಹಿತಿ ನಮಗೆ ತಿಳಿದು ಬಂದಿದೆ ಸರ್ಕಾರದಿಂದ. ಹೀಗಾಗಿ ತಮ್ಮೆಲ್ಲರಿಗೂ ತಿಳಿಸುವಂತ ಪ್ರಯತ್ನ ಆಗಿತ್ತು. ಈ ಮಾಹಿತಿ ಇಮಿಡಿಯೇಟ್ ಆಗಿ ನಿಮ್ಗೆಲ್ಲ ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಸೊ ನೀವೆಲ್ಲರೂ ಕಾಯ್ತಾ ಇದ್ದೀರಾ, ಇನ್ನು ನಾಳೆನೆ ಅಲ್ವಾ ಫಂಕ್ಷನ್ ನಲ್ಲಿ ಗೃಹಲಕ್ಷ್ಮಿ ಸಂಘ ಯೋಜನೆ ಜಾರಿಗೆ ತಂದ ನಂತರ 23ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಸೊ ನಾಳೆ ಅಲ್ವಾ ನಾಡಿದ್ದು 23ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಸಾಕಷ್ಟು ಜನ ಕಾಯ್ತಾ ಇರ್ತೀರಾ. ಸೊ ಹೀಗಾಗಿ ಒಂದು ಮಾಹಿತಿನ ತಮ್ಮೆಲ್ಲರಿಗೂ ತಿಳಿಸಲಾಯಿತು. ಒಂದು ವೇಳೆ ಗೃಹಲಕ್ಷ್ಮಿ ಸಂಘ ಯೋಜನೆ ಬಿಡುಗಡೆ ಡೇಟ್ ಏನಾದ್ರೂ ಎಕ್ಸ್ಟೆಂಡ್ ಆಗಿ 28ಕ್ಕೆ ಏನಾದ್ರೂ ಅವರು ಪ್ರೋಗ್ರಾಮ್ ನ ಇಟ್ಕೊಂಡ್ರೆ 23ನೇ ಕಂತಿನ ಹಣ ಕೂಡ ಇನ್ನೂ ಒಂದು ವೀಕ್ ಮುಂದಕ್ಕೆ ಹೋಗುತ್ತೆ ಬಿಡುಗಡೆ ಮಾಡಲು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗೃಹಲಕ್ಷ್ಮಿ ಸಂಘ ಯೋಜನೆ ಯಾವಾಗ ಜಾರಿಗೆ ತರ್ತಾರೋ ಸೊ ಅದಾದ ನಂತರ 23ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಬಂದಿರೋದು ಫ್ರೆಂಡ್ಸ್. ಸೊ ಹೀಗಾಗಿ ಎಲ್ಲಾ ಗೃಹಲಕ್ಷ್ಮಿಯರು ಕಾಯ್ತಾ ಇರ್ತೀರಾ. ಆ ಕಾರಣದಿಂದ ತಮ್ಮೆಲ್ಲರಿಗೂ ಈ ಅಪ್ಡೇಟ್ ನ ಈಗಲೇ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಕೇಂದ್ರ ಸರ್ಕಾರದಿಂದನೂ 2,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ನಲ್ವಾ, ಹೌದು. PM ಕಿಸಾನ್ ಯೋಜನೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರನೆ. ಕೇಂದ್ರ ಸರ್ಕಾರದಿಂದ ಕೂಡ ಅಪ್ಡೇಟ್ ಬಂದಿದೆ. ಇದೇ ನವೆಂಬರ್ 19ನೇ ತಾರೀಕು ಎಲ್ಲರ ಖಾತೆಗೂ ಕೂಡ PM ಕಿಸಾನ್ ಯೋಜನೆಯ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಯಾವ ಡೇಟ್ ಹೇಳ್ತಾರೋ ಅದೇ ಡೇಟ್ಗೆನೆ ಎಲ್ಲರಿಗೂ ಹಣನ ತಲುಪುತ್ತೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಒಂದು ವೇಳೆ ಗೃಹಲಕ್ಷ್ಮಿ ಸಂಘ ಏನಾದರೂ ನವೆಂಬರ್ 19ಕ್ಕೆ ಏನಾದರೂ ಜಾರಿ ಮಾಡಿದ್ರು ಅಂದ್ರೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಾಕಿರುವಂತಹ 23ನೇ ಕಂತಿನ ಹಣನೂ ಬಿಡುಗಡೆ ಆಗುತ್ತೆ, ಜೊತೆಗೆ PM ಕಿಸಾನ್ ಯೋಜನೆ ಹಣ ಕೂಡ ಬಿಡುಗಡೆ ಆಗುತ್ತೆ ಫ್ರೆಂಡ್ಸ್. ಸೊ ಕಾದ್ ನೋಡ್ಬೇಕು ಏನಾಗುತ್ತೆ ಏನಿಲ್ಲ ಅಂತ. ಆದ್ರೆ PM ಕಿಸಾನ್ ಯೋಜನೆ ಅಂತೂ ಕನ್ಫರ್ಮ್ ನಾಳೆ ಅಥವಾ ನಾಡಿದ್ದು ಖಂಡಿತವಾಗ್ಲೂ ಎಲ್ಲರ ಖಾತೆಗೆ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ವಿಡಿಯೋಸ್, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದ್ರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.